ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ಬ್ಲಾಗ್. ನೀವು ನಾನು ಹಿಂದ್ಗಡೆ ನೋಡ್ಬೋದು, ಇದು ಫ್ರೀಡಮ್ ಪಾರ್ಕಲ್ಲಿ ಹೊಸ್ದಾಗಿ ಮಾಡಿರೋ ಪಾರ್ಕು. ಬನ್ನಿ ನೋಡ್ಬೋದು ನೀವು. ಆವಾಗಲೇ ಜನ ಇದ್ದರು, ಈಗ ಖಾಲಿ ಆಗಿಬಿಟ್ಟಿದ್ದಾರೆ. ಸೈಕಲಿಂಗ್ ನೋಡಿ, ಮೊದಲು ಬೇರೆ ಥರ ಬರ್ತಾಯಿತ್ತು, ಈಗ ಈ ಥರ ಬಂದಿದೆ. ಮೇಲೂ ಕೆಳಗೂ ತುಳಿಬೋದು, ಮೇಲೂ ಕೈನ ಈ ಥರ ಮಾಡ್ಬೋದು. ತಡೆಯೋ ತೋರಿಸ್ತೀವಿ ಈ ಥರ. ಮೇಲ್ಗಡೆ ಕೆಳಗಡೆ ತುಳಿದು ಮೇಲ್ಗಡೆ ಕೈ ರೋಲಿಂಗ್ ಮಾಡ್ಬೋದು ಗಾಯ್ಸ್, ಈ ಥರ. ಕ್ರೇಜಾಗಿ ಇಷ್ಟ ಆಯ್ತು ನನಗಂತೂ ಪಾರ್ಕ್. ಇನ್ಮೇಲೆ ಡೈಲಿ ನಾನು ಇಲ್ಲೇ ಬರ್ತೀನಿ. ಕ್ರೇಜಾಗಿದೆ ಗಾಯ್ಸ್ ಪಾರ್ಕು, ಇನ್ಮೇಲೆ ಇಲ್ಲೇ ಬರ್ತೀನಿ. ನಾನು ದಾಯಾಬುಜ ಅಲ್ಲಿ ನಿಲ್ಲಿಸಿದ್ದೀನಿ ನೋಡಿ ಗಾಯ್ಸ್. ನಂದು ಇನ್ಮೇಲೆ ಈ ಪಾರ್ಕಲ್ಲೇ ವರ್ಕೌಟ್ಸು, ವಾಕಿಂಗೆಲ್ಲ ಇಲ್ಲೇ ಬರ್ತೀನಿ. ಸಕ್ಕತ್ತಾಗಿ ಮಾಡಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಇನ್ಮೇಲೆ ಫ್ರಿಜ್ಜು ಈ ಪಾರ್ಕಲ್ಲಿ ದಿವಸ ಇರ್ತಾನೆ. ಕ್ರೇಜಿಯಾಗಿ ಮಾಡಿದ್ದಾರೆ. ಬನ್ನಿ ಎಕ್ಸ್ಪ್ಲೋರ್ ಮಾಡುವ ಗಾಯ್ಸ್. ಇದು ಸಣ್ಣ ಮಕ್ಕಳು ಆಡ್ತಾರಲ್ಲ, ಆ ಥರದವ್ರಿಗೆ ಕ್ರೇಜಿಯಾಗಿ ಮಾಡಿದ್ದಾರೆ. ಇಲ್ಲೂ ಜೋಕಾಲಿ ಅದೆಲ್ಲ ನೋಡ್ಬೋದು ನೀವು. ಇಲ್ಲಿ ದೊಡ್ಡವರಿಗೆ, ಈ ಕಡೆ ಸೈಡು ಎಕ್ಸಸೈಸ್ ಏರಿಯಾ ಫುಲ್ಲು ಜಿಮ್ ಥರ, ಈ ಕಡೆ ಸಣ್ಣ ಮಕ್ಕಳಿಗೆ. ಕ್ರೇಜಿಯಾಗಿದೆ. ಬನ್ನಿ, ಶಿವಮೊಗ್ಗದಲ್ಲಿರೋ ಬನ್ನಿ ನೋಡಿ, ಇಲ್ಲಿ ಸಣ್ಣ ಮಕ್ಕಳು ಆಡ್ಬೋದು ನೋಡಿ. ಚೆಸ್ಟ್ ವರ್ಕೌಟ್, ಬ್ಯಾಕ್ ಪೇನ್ ಇದ್ದರೆ ಇದನ್ನು ವರ್ಕೌಟ್ ಮಾಡ್ಬೋದು ನೀವು. ಇದು ಸೈಕ್ಲಿಂಗ್, ಅದು ಯೋಗಾಸನ. ಇದು ಇಲ್ಲಿಗೆ ಪೇನ್ ಬಂದಾಗ ಇದನ್ನು ಬನ್ನಿ ಮತ್ತೇನು ತೋರಿಸುವ. ಅಲ್ಲಿ ಹಂಗೆ ನೀವು ನೋಡ್ಬೋದು, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಗೈಸ್. ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ. ಕ್ರೇಜಿ ಗೈಸ್, ಕ್ರೇಜಿ. ಈಗ ಟೈಮು 9:34, ಅದಕ್ಕೆ ಜಾಸ್ತಿ ಜನ ಕಾಣ್ತಲ್ಲ. ಬೆಳಗ್ಗೆ ಚಳಿ ಇತ್ತು, ಈಗ ಸೆಕೆ ಆಗ್ತದೆ ನೋಡಿ 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 ನೋಡಿ. ಕ್ರೇಜಿಯಾಗಿದೆ. ನನಗೆ ಕ್ಯಾಮ್ರಾ ಹಿಡ್ಕೊಂಡು ಯಾರೂ ಇಲ್ಲ, ನಾನೇ ಕ್ಯಾಮ್ರಾ ಹಿಡ್ಕೊಂಡು ನಾನೇ ಬ್ಲಾಗ್ ಮಾಡಬೇಕು. ಇಲ್ಲಾಂದರೆ ನಾನು ಕೂತ್ಕೊಂಡು ತೋರಿಸ್ತಾ ಇದ್ದೆ ಯಾವ ಥರ ಇದೆ ಅಂತ. ನೋಡತ್ತೆ ಸೆಟಪ್ ಮಾಡಕ್ಕೆ ನೋಡ್ತೀನಿ ಗೈಸ್. ಇದು ವಯಸ್ಸಾದವರಿಗೆ ವಾಕ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಈ ಥರ ಮಾಡ್ಬೋದು. ಇದ್ರಲ್ಲಿ ಮಾಡ್ಬೋದು, ಜಾಸ್ತಿ ದೂರ ನಡೆಯೋಕ್ಕಾಗದಿಲ್ದವ್ರಿಗೆ ಇದ್ರಲ್ಲಿ ಮಾಡ್ಬೋದು. ಇದು ಈ ಥರ ಅದೆಷ್ಟು ಒಂದು 5-6 ಇದೆಯೇನಪ್ಪ ಈ ಪಾರ್ಕಲ್ಲಿ ಪೂರ್ತಿ ಹುಡುಕಿದ್ರೆ. ಸುಮಾರು ದಿವಸ ಇದೆಲ್ಲ ಮಾಡಿ, ಅದಕ್ಕೆ ಕ್ಲೀನಾಗಿ ಮಾಡೋಕ್ಕೆ. ನಮ್ಮ ರಾಣಿನ ಈ ಕಡೆ ನಿಲ್ಲಿಸಿ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಬನ್ನಿ ಗಾಯ್ಸ್. ಪಾರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ, ಸಖತ್ತಾಗಿದೆ. ಶಿವಮೊಗ್ಗದಲ್ಲಿ ಯಾರು ಇದ್ದರೆ ಈ ಪಾರ್ಕ್ನ ಒಂದ್ಸತಿ ವಿಸಿಟ್ ಮಾಡಿ. ಇಲ್ಲೇ ಫ್ರೀಡಮ್ ಪಾರ್ಕ್ ಆಪೋಸಿಟೇ ಟ್ಯಾಂಕ್ ಕಾಣ್ತಿದೆಯಲ್ಲ, ಅದು ಆ ಟ್ಯಾಂಕ್ ಹತ್ರ ಬಂದು ನಿಂತ್ಕೊಂಡ್ರೆ ಸಾಕು, ಕಾಣುತ್ತೆ ಪಾರ್ಕು. ಕ್ರೇಜಿಯಾಗಿದೆ ಪಾರ್ಕು, ಒಂದ್ಸತಿ ವಿಸಿಟ್ ಮಾಡಿ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಬನ್ನಿ ಎಕ್ಸ್ಪ್ಲೋರ್ ಮಾಡುವ ಪಾರ್ಕ್. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನನಗೆ ಕ್ಯಾಮ್ರಾ ಇಟ್ಕೊಂಡವ್ರು ಯಾರೂ ಇಲ್ಲ, ನಾನೇ ವೀಡಿಯೋ ಮಾಡಬೇಕಲ್ವಾ, ಅದಕ್ಕೆ ಏನಾದ್ರು ಜುಗಾಡ್ ಮಾಡೋಣ. ಗೈಸ್, ಈ ಪಾರ್ಕ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಗೇಟ್ ಹತ್ರ ಬಂದು ನಿಂತ್ಕೊಂಡು ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಪಾರ್ಕ್ ಕಾಣುತ್ತೆ. ಇದಕ್ಕಿಂತ ಮುಂಚೆ ಆಗಿದ್ದೊಂದು ಸಣ್ಣ ಪಾರ್ಕ್ ಇದಾವೆ. ಬನ್ನಿ ಇದನ್ನು ನೋಡೋಣ ಹೆಂಗಿದೆ. ಗೈಸ್, ನೀವೇನಾರ ಅಲ್ಲಿ ಫುಲ್ ಜನ ಇದ್ದಾಗ ಮಾಡಬೇಕು ಅಲ್ಲ, ಅಲ್ಲಿ ಫುಲ್ ಜನ ಇದ್ದು ಸಖತ್ತು ವರ್ಕೌಟ್ಸ್ ಇದೆ, ಮಾಡ್ಬೋದು ಬಿಡಿ. ಅಲ್ಲಿ ಫುಲ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇಲ್ಲಿ ಸಣ್ಣದಾಗಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇದೆ, ಇಲ್ಲಿ ಬಂದು ನೀವು ಮಾಡ್ಬೋದು. ಎಕ್ಸಸೈಸ್ ಪ್ಲೀಸ್ ಆಗಿ ಬನ್ನಿ. ಗಾಯ್ಸಲ್ಲಿ ಕ್ರಿಕೆಟ್ ನಡೀತಾ ಇದೆ, ಕ್ರಿಕೆಟ್ ಆಡ್ತಿದ್ದಾರೆ. ನಾವಿಲ್ಲಿ ಪಾರ್ಕಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ದೀವಿ. ಬನ್ನಿ ಮತ್ತೆ ಆ ಪಾರ್ಕಿಗೆ ಸಿಕ್ಕಾಗ. ನಾ ತಿಂಡಿ ಏನೂ ತಿಂದಿಲ್ಲ ಗಾಯ್ಸ್, ನೀರೊಂದು ಕುಡ್ದಿದ್ದೀನಿ ಅಷ್ಟೇ. ಟೀ ನಾನು ಕುಡಿಯಲ್ಲ, ಟೀ ಕಾಫಿ ಕುಡಿಯಲ್ಲ, ತಿಂಡಿ ಮಾಡಿಲ್ಲ. ನಮ್ಮ ಹೇಳ್ತೀರಾ ಹಿಂಗಿದೆ ಅಂತ ಹೋಗು ಅಂತ, ಅದಕ್ಕೆ ಬಂದು
ವೀಡಿಯೋ ಮಾಡೋಣ ಅಂತ ಬಂದು. ಕ್ರೇಜಿ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತು ಈ ಪಾರ್ಕು. ನೀವು ವರ್ಕೌಟ್ ಜಿಮ್ ಗಿಮ್ ಮಾಡಿ ಸುಸ್ತಾದಾಗ ಅಲ್ಲಿ ನೋಡಿ ಆ ಮನೆ ಕಾಣ್ತಿದೆಯಲ್ಲ, ಆ ಮನೆ ಥರ ಅಲ್ಲಿ ನೀವು ರೆಸ್ಟ್ ಮಾಡೋಕ್ಕೆ ಜಾಗ ಇದೆ. ಇಲ್ಲಿ ಎಕ್ಸಸೈಸ್ ಮಾಡ್ಬೋದು. ನನಗೆ ಕ್ಯಾಮ್ರಾ ಇಟ್ಕೊಳೋರು ಯಾರೂ ಇಲ್ಲ ಆಯಿತಾ. ಕ್ಯಾಮ್ರಾ ಇಟ್ಕೊಳೋರು ಇದ್ದರೆ ನಾನು ಎಕ್ಸಸೈಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ಕ್ಯಾಮ್ರಾ ಇಡೋರು ಯಾರೂ ಇಲ್ಲ. ಸಾರಿ. ವಾವ್, ಕ್ರೇಜಿ. ನಮ್ಮದು ಬೇಬಿ ಅಲ್ಲಿದೆ. ಬಿಸಿಲು ಬಂದರೆ ಆ ಕಡೆ ಶಿಫ್ಟ್ ಮಾಡಬೇಕು. ಬನ್ನಿ ಏನಾಗುತ್ತೆ ನೋಡೋಣ. ಅಲ್ಲಿ ಸಣ್ಣ ಮಕ್ಕಳು ಹೌದು, ಅದನ್ನು ತೋರಿಸ್ತೀನಿ ಬನ್ನಿ. ಗೈಸ್, ನಾನು ಯಾವ ಪಾರ್ಕಲ್ಲೂ ಈ ಥರ ಅಕ್ಯುಪ್ಮೆಂಟ್ ನೋಡಿಲ್ಲ. ಇದೇನು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಮಲಗಬೇಕಂತೆ. ಈ ಥರ ಪುಷ್ ಮಾಡೋದು. ಇದು ಪುಷ್ ಮಾಡಿದಾಗ ಏನೂ ಎಫೆಕ್ಟ್ಸ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಇದು ನಾನು ಎಲ್ಲೂ ನೋಡೂ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಬನ್ನಿ ನೋಡಲ್ಲ. ಕ್ರೇಜಿ. ಮತ್ತು ಇದೆಲ್ಲ ಮಾಮೂಲಿ ನೋಡಿದ್ದೀನಿ. ಮತ್ತು ಇದು ತಡೀರಿ ತೋರಿಸ್ತೀನಿ. ಇದು ಹಿಂಗೆ ಪುಷ್ ಮಾಡಿದ್ರೆ ಹಿಂಗೆ ಹೋಗುತ್ತಲ್ಲ ಗೈಸ್, ಇದು ಕೂತ್ಕೊಂಡೆ ಪುಷ್ ಮಾಡಬೇಕು ಅನಿಸುತ್ತೆ. ಓ ಕ್ರೇಜಿ. ಈ ಥರ ಕ್ರೇಜಿ ಚೆನ್ನಾಗಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇನ್ಮೇಲೆ ವಾಕಿಗಾಗಲಿ ವರ್ಕೌಟಿಗಾಗಿ ಇಲ್ಲೇ ಬರ್ತೀನಿ. ಮನೇಲಂದು ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇದೆ, ಡಂಬಲ್ಸು ಆ ಥರದ್ದೆಲ್ಲ. ಆದರೂ ನಾನು ಇನ್ಮೇಲೆ ಇಲ್ಲೇ ಬರ್ತೀನಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ತುಂಬ ಖುಷಿನೂ ಆಯಿತು. ಶಿವಮೊಗ್ಗದಲ್ಲಿ ನನಗೆ ಈ ಥರದ್ದು ಎಲ್ಲೂ ಅಂದರೆ ಇನ್ನೂ ಇದು ಒಳ್ಳೆ ಬಸ್ ಸ್ಟಾಪ್ ಹತ್ರ ಒಂದಿದೆ, ಅದು ಚೆನ್ನಾಗಿದೆ. ಆದರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಇಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಸಖತ್ತಾಗಿದೆ ಪ್ಲೇಸ್. ಚಿಲ್ ಮಾಡ್ಬೋದು ಆರಾಮಾಗಿ. ಆವಾಗಲೇ ಜನ ಇದ್ದರು, ಈಗ ಕಮ್ಮಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಟೈಮ್ 10 ಗಂಟೆ, ಅದಕ್ಕೆ ಕ್ರೇಜಿ. ಅಲ್ಲಿ ಕ್ರಿಕೆಟಿಂದ ನಡೀತಾ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಓ ಮೈ ಗಾಡ್, ನನಗೆ ಇದಿಷ್ಟ. ಚೆಸ್ಟು ಮತ್ತು ಬ್ಯಾಕ್, ಮತ್ತು ಇದು ಅಷ್ಟೇ, ಚೆಸ್ಟ್ ಪುಷ್ ಡೌನ್. ಯಾವ ಇದು ತುಂಬ ಟೈಟ್ ಇದೆ. ಅವರು ಟೈಟ್ ಹಾಕ್ಬಿಟ್ಟಾರೆ, ಹಾಯಿಗೆ ಹಾಕ್ಬೇಕು. ಆಮೇಲೆ ಮತ್ತಿನ್ನೇನಿದೆ ಕ್ರೇಜಿ. ಬನ್ನಿ ಆ ಕಡೆ ನಾನು ನೋಡಿದೆ, ಆ ಕಡೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಡೋಣ. ನನಗೆ ಸೈಕಲ್ ತುಂಬ ಇಷ್ಟ ಆಯ್ತದೆ. 1 ಸೈಕಲ್ಲು, 2, 3, 4, 5, 6, 7 ಇದೆ ಸೈಕಲ್ 6-7 ಇದೆ. ಇಲ್ಲಿ ನೀವು ಪೀಸಾಗಿ ರೆಸ್ಟ್ ಮಾಡ್ಬೋದು ಬಂದಾಗ. ತಡೀರಿ, ನನಗೆ ಯಾಕೆ ಹಿಂಗೆ ಆಗ್ತೈತೆ ಗೊತ್ತಾಗ್ತಿಲ್ಲ ಮೊಬೈಲ್. ಇಲ್ಲಿ ಪೀಸಾಗಿ ರೆಸ್ಟ್ ಮಾಡ್ಬೋದು. ಮತ್ತು ಎಕ್ಸಿಟ್ ಆಗೋಕ್ಕೆ ಇಲ್ಲೊಂದು ಗೇಟ್ ಇದೆ, ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಅದು ಮಕ್ಕಳಾಡೋ ಜಾಗ, ಒಳ್ಳೆ ತೋರಿಸಿದ್ದೀನಿ. ಇಲ್ಲಿಗೆ ಲಾಸ್ಟ್ ಆಗುತ್ತೆ ಪಾರ್ಕ್. ಇಲ್ಲಿಂದ ಹಿಂಗೆ ಕಾಣ್ತೀನಿ ನೋಡೋಣ ಬನ್ನಿ. ಕ್ರೇಜಿ ಕ್ರೇಜಿ ಕ್ರೇಜಿಯಾಗಿ ಕಾಣುತ್ತೆ ಪಾರ್ಕ್. ಚೆನ್ನಾಗಿದೆ. ನ್ಯೂ ಪಾರ್ಕ್ ಟೈಟಲ್. ಕ್ರೇಜಿ ಕ್ರೇಜಿ ಕ್ರೇಜಿ. ನನಗೆ ಕೈ ನೋವು ಬರ್ತಾಯಿದೆ. ಇಲ್ಲಿ 1-2 ನಿಮಿಷ ಸಿಗ್ತೀನಿ ಗಾಯ್ಸ್. ಚೆನ್ನಾಗಿದೆ, ಸ್ವಲ್ಪ ಸಣ್ಣದಿದೆ ಅಷ್ಟೇ. ಕ್ರೇಜಿಯಾಗಿದೆ ನೋಡಿ, ನೀವು ನೋಡ್ಬೋದು. ಕ್ರೇಜಿಯಾಗಿ ವರ್ಕೌಟ್ ಮಾಡ್ಬೋದು. ಅಂದರೆ ಜಿಮ್ಮಿಗೆ ಹೋಗಿ ಡಂಬಲ್ಸ್ ಎತ್ತೋ ಬದಲು ವಾಕು ಮತ್ತು ಇಲ್ಲಿರೋ ಎಕ್ವಿಪ್ಮೆಂಟ್ಸ್ ಜೊತೆ ಒಂದು ಸ್ವಲ್ಪ ಕ್ಲೀನಾಗಿ ವರ್ಕೌಟ್ ಮಾಡ್ಕೊಂಬಿಟ್ರೆ ಹೆಲ್ದಿಯಾಗಿರುತ್ತೆ. ಫಿಟ್ಟಾಗಿ. ಹಂಗಂತ ಜಿಮ್ಮಿಗೆ ಹೋಗ್ಬೇಡಿ ಅಂತ ನಾನು ಹೇಳಲ್ಲ. ಜಿಮ್ಮಿಗೆ ನಾನು ಹೋಗಿದ್ದೀನಿ, ಇಲ್ಲ ಅಂತಲ್ಲ. ಕಾಸಿದ್ದವ್ರು ಹೋಗಿ, ಕಾಸಿಲ್ದವ್ರು ಬನ್ನಿ ಈ ಕಡೆ ಅಷ್ಟೇ. ನಿಮ್ಮ ಇಷ್ಟ, ಹೋಗಿ ಬನ್ನಿ ಆಟ. ತುಂಬ ಪೀಸಾಗಿದೆ ಗಾಯ್ಸ್ ಜಾಗ. ನೀವು ಬಂದು ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು. ಪೀಸಾಗಿದೆ. ಒಂದು ಸತಿ ಬಂದು ನೋಡಿ ಶಿವಮೊಗ್ಗಕ್ಕೆ, ಇಷ್ಟ ಆಗುತ್ತೆ. ಓ ಗಾಯ್ಸ್, ಅಲ್ಲಿ ನೋಡಿ ಸಣ್ಣ ಮಕ್ಕಳು ಆಡ್ತಾ ಇದ್ದಾರೆ.
ಸಣ್ಣ ಮಕ್ಕಳು. ಇಲ್ಲಿ ನಾವು ದೊಡ್ಡವರು ಎಕ್ಸಸೈಸ್ ಮಾಡೋದು. ನೀವು ಪ್ಲೀಸ್ ಶಿವಮೊಗ್ಗದಲ್ಲಿದ್ದರೆ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪಾರ್ಕ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದೆ ಬಂದು ಟ್ರೈ ಮಾಡಿ. ನಾನು ಈ ವಿಡಿಯೋ ಇರೋದಕ್ಕೆ ಯಾರಿಗಾರ ಕೇಳೋಣ ಅಂತಿದ್ದೆ. ನಾನು ವಿಡಿಯೋ ಎತ್ಬಿಟ್ರೆ ಆ ಕಡೆ ಈ ಕಡೆ ಓಡೋಗ್ತಾರೆ. ನಾನು ಏನು ಮಾಡಲಿ, ಅದಕ್ಕೆ ನಾನು ಜಾಸ್ತಿ ಜನದ ವಿಡಿಯೋ ಮಾಡ್ಕೋಗಲ್ಲ. ಸುಮ್ಮನೆ ನನ್ನಿಂದ ಅನ್ಕಂಫರ್ಟಬಲ್ ಅವ್ರು ಫೀಲ್ ಮಾಡಬಾರ್ದು ಅಂತ ನಾನು ಅದಕ್ಕೆ ಆವಾಗಲೇ ವಿಡಿಯೋ ಮಾಡೋಕ್ಕೋಗಿಲ್ಲ ಜಾಸ್ತಿ. ಅದಕ್ಕೆ ಈಗ ಮಾಡ್ತೀನಿ. ಇದನ್ನು ನೋಡಿ, ಇದನ್ನು ಟ್ರೈ ಮಾಡೋಣ ಅಂದರೆ ಕ್ಯಾಮ್ರಾಮ್ಯಾನ್ ಒಬ್ಬರು ಬೇಕು ನನಗೆ. ನೋಡೋಣ ತಡೀರಿ, ಹಾಗೆ ಟ್ರೈ ಮಾಡವ. ಯಪ್ಪ ಅಪ್ಪ ನೀವು ನೋಡ್ಬೋದು ಈ ಥರ. ನನಗೆ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇಲ್ಲ. ಇಲ್ಲ ಅಂದರೆ ನಾನೇ ಮಾಡ್ತಾಯಿದ್ದೀನಿ ಬಿಡಿ, ಯಾರು ಬೇಡ. ಮುಂದಕ್ಕೆ ನಾನು ಯೂಟ್ಯೂಬ್ ಕೈ ಹಿಡಿದ ಮೇಲೆ ಏನಂತೀರ, ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ದಾರೆ, ಅಲ್ಲೂ ತೋರಿಸೋಣ. ಆಮೇಲೆ ಗೈಸ್, ನಾನು ಹುಡುಗರಿಗೆ ಕೇಳೋಣ ಅಂದ್ಕೊಂಡೆ ವೀಡಿಯೋ ಮಾಡೋಕ್ಕೆ. ಅವ್ರು ಪ್ರೂವ್ ನಾನು ವೀಡಿಯೋ ಎತ್ತಿದ್ರೆ ನೋಡೋಗ್ತವ್ರೆ. ನಾನೇನು ಮಾಡಲಿ, ನನ್ನನ್ನು ಮೆಂಟಲ್ ಪೀಸ್ ಥರ ನೋಡ್ತವ್ರೆ. ಇರಲಿ, ನಾವು ಸಿಂಗಲ್ಲಾಗೆ ವಿಡಿಯೋ ಮಾಡೋಣ ಬನ್ನಿ. ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ನಾನು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಆಮೇಲೆ ಮತ್ತೆ ಈ ಪಾರ್ಕಿಗೆ ಬರೋಣ. ಬನ್ನಿ ಹೋಗೋಣ. ಗೈಸ್, ನಾವು ಪಾರ್ಕಿಂದ ಆಚೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆಯಲ್ಲ, ಅದನ್ನು ನೋಡೋಣ ಬನ್ನಿ ಹೇಗೆ ನಡೀತೆ ಅಂತ. ಮಕ್ಕಳು ಬಾಲ್ ಹೊಡಿಬಿಡ್ತಾರೆ ಅನ್ನೋ ಭಯ ಇದೆ ಸ್ವಲ್ಪ. ಸಣ್ಣ ಮಕ್ಕಳು ಆಡ್ತಾವ್ರಲ್ಲಿಬ್ರು. ಬನ್ನಿ ನೋಡೋಣ. ಓ ಕ್ಯಾಚ್ ಮ್ಯಾನ್, ಕ್ಯಾಚ್ ಸಖತ್ತು. ಬಾಲಿಂಗ್ ಆಗುತ್ತೆ ಈಗ ಗೈಸ್. ಏನೋ ಆಡ್ತಾವ್ರೆ, ನೋಡ್ತಾ ಇದ್ದೀನಿ ನಾನು ಕೂತ್ಕೊಂಡು. ಬನ್ನಿ ಏನಾಗುತ್ತೆ ನೋಡೋಣ. ನಾನು ವೀಡಿಯೋ ಆಫ್ ಮಾಡಿದಾಗ ನಾವು 6 ಹೊಡಿದ್ವಿ. ವೀಡಿಯೋ ಆನ್ ಮಾಡಿದ್ದೀನಿ, 6 ಹೊಡಿತಾರೆ ನೋಡೋಣ ಬನ್ನಿ. ಯಾ ಪಂಜು ಮಿಟ್ಟ ಮಹಾ. ಓ ಬೌನ್ಸ್ ಆಯಿತು, ಬಾಲ್ ಬೌನ್ಸ್ ಆಯಿತು. ಓ ಸಖತ್ ಫನ್ನಾಗಿರುತ್ತೆ ಗೈಸ್. ಬಟ್ ನನ್ನ ಫ್ರೆಂಡ್ಸು ಇದ್ದಾರೆ, ಫ್ರೀ ಫೈರ್ ಜನ ಸಾಯ್ತವ್ರು. ಕ್ರಿಕೆಟ್ ಆಡೋಕೆ ಬರೋ ಅಂದರೆ ಫೋನೇ ಎತ್ತಲ್ಲ ಯಾವನು. ಏನು ಮಾಡೋದು, ನಾವು ಆಡಬೇಕು ಅಂತ ಆಸೆ ಯಾವಾಗ ಆಡ್ತಾ ಇದ್ದೀವಲ್ಲ. ಆಡೋಣ ಮುಂದಕ್ಕೆ ಆಡೋಣ. ಓ ವಿಕೆಟ್ ಎತ್ಕೊಂಡು ಹೋಗ್ತಾವ್ರೆ. ಅಯ್ಯ ಬ್ರೋ, ನಾನು ಈಗ ಬಂದಿದ್ದೀನಿ ಬ್ರೋ ನೋಡೋಕ್ಕೆ. ನೀವು ವಿಕೆಟ್ ಎತ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಛೇ ನಮ್ಮ ಸಣ್ಣ ಮಕ್ಳು ಆಡ್ತಾರೆ, ಅದನ್ನು ನೋಡೋಣ ಬಿಡಿ. ಹಕ್ಕಿ ಎತ್ತದಾಗ ಓ ಇಲ್ಲ ಕ್ರಿಕೆಟ್ ನೋಡೋಣ ಅಂತ ಕೂತ್ಕೊಂಡೆ. ಓ ಅಲ್ಲಾಡ್ತವ್ರಲ್ವಾ, ಮತ್ತೆ ಯಾವನು ಅಲ್ಲಿಯವರು ಅಲ್ಲಿ ಹೋಗ್ತಾನೆ. ಬನ್ನಿ ಸ್ವಲ್ಪ ಪಾರ್ಕ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು. ನಾನು ತಿಂಡಿ ತಿಂದಿಲ್ಲ, ಬೆಳಿಗ್ಗೆ ಬಂದಿರೋದು. ನೀರು ತಿಂದ್ಕೊಂಡು ನಾಳೆ ಸಿಗ್ತೀನಿ. ಈ ಪಾರ್ಕ್ ಎಕ್ಸ್ಪ್ಲೋರ್ ಮಾಡೋಣ. ನೀವು ಅಲ್ಲಿ ಗೇಟ್ ಎಂಟ್ರಿ ಆಗಿಬಿಟ್ಟು ಸೀದಾ ಮಿಷಿನ್ದು ಹಿಂಗೆ ಬಂದುಬಿಟ್ರೆ ಎದುರುಗಡೆನೇ ಪಾರ್ಕ್ ಕಾಣುತ್ತೆ ಕ್ರೇಜಿಯಾಗಿ. ನೀವು ಪಾರ್ಕ್ ಒಳಗೆ ಬಂದು ಅಷ್ಟೇ. ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ, ಬೇಗ ಹೋಗಬೇಕು. ಬನ್ನಿ ಗಾಯ್ಸ್, ನಾನು ನಾಯಬೂಜನ ಅಲ್ಲಿ ನೆಳ್ಳಿಗೆ ನಿಲ್ಲಿಸಿದ್ದೀನಿ, ಯಾಕಂದರೆ ಬಿಸಿಲಲ್ಲ. ಗಾಯ್ಸ್ ಮತ್ತೆ ಪಾರ್ಕ್ ಒಳಗೆ ಬಂದಿದ್ದೀವಿ. ತುಂಬ ಬಿಸಿಲಿದೆ, ನಾನು ಸ್ವಲ್ಪ ಹೊತ್ತಲ್ಲಿ ನಾನು ಹೋಗಬೇಕು. ಬನ್ನಿ ಅಲ್ಲಿ ಕೂತ್ಕೊಳ್ಳೋ ಜಾಗ ನಿಮಗೊಂದು ತೋರಿಸ್ಬಿಟ್ಟು ಹೊಡ್ತೀನಿ. ಈ ಮಕ್ಕಳು ಆಟ ಆಡೋ ಏರಿಯಾ ಏನಿದೆಯಲ್ಲ, ಅಲ್ಲಿ ಬಂದರೆ ನಿಮಗೆ ಇಲ್ಲಿ ಚಿಲ್ ಮಾಡೋಕ್ಕೆ ಜಾಗ ಸಿಗುತ್ತೆ.
ಕುತ್ಕೊಳೋದಕ್ಕೆ ಆರಾಮಾಗಿ. ಬನ್ನಿ. ನೀರು ಆಗ್ಬಿಟ್ಟಿದೆ, ಮಳೆ ಬಂದಿದೆ ಸಖತ್ ಶಿವಮೊಗ್ಗದಲ್ಲಿ. ನೆನ್ನೆ ಸಖತ್ ಬೆಂಕಿ ಮಳೆ ಶಿವಮೊಗ್ಗದಲ್ಲಿ ಮೊನ್ನೆ. ಏನು ಕೇಳ್ತೀರಾ, ಪೊಲೀಸ್ ಸ್ಟೇಷನಲ್ಲೇ ಇದೆ. ನಂಗೆ ಅದು ನೋಡಿ ಸ್ವಲ್ಪ ಭಯ ಆಯ್ತದೆ ನೋಡಿ. ಏನು ಕಾಯಿ ಸಕ್ಕಬಡ ತಣ್ಣಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲೇ ಮಲಗಬೇಡ ಅನ್ನಿಸ್ತಾ ಇದೆ, ಆದರೆ ಮಲಗಲ್ಲ. ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಯಾಕಂದರೆ ಹಂಚಿದೆಯಲ್ಲ, ಮಳೆ ಬೇರೆ ಬಂದಿದೆಯಲ್ಲ, ತಂಪಿದೆ. ಟ್ಯೂಷನ್ ಕಪ್ಪಿಸ್ಲೆ ಸಾಕಾಗಿದೆ. ಕ್ರೇಜಿ. ಇಲ್ಲಿ ಲಾಸ್ಟ್ ಗೇಟಲ್ಲಿದೆ, ಫ್ರಂಟ್ ಗೇಟಲ್ಲಿ, ಬ್ಯಾಕ್ ಗೇಟ್ ಇಲ್ಲಿ. ಅಲ್ಲೊಂದಿದೆ ನೋಡಿ ಸಣ್ಣದು ಪಾರ್ಕ್. ಕ್ರೇಜಿ ಇಷ್ಟ ಆಯಿತು ನೋಡಿ. ಹುಡುಗರು ಆಟ ಆಡ್ತವ್ರೆ. ಈಗ ಈ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಿತ್ತು, ಮನೆಗೆ ಹೊಟ್ಟಿದ್ದೀನಿ. ಈ ಬ್ಲಾಗ್ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಈ ವಿಡಿಯೋ ಕೊನೆವರೆಗೂ ಯಾರು ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಪಾರ್ಕ್ ಲಾಸ್ಟ್ ಒಂದು ಟೈಮ್ ನೋಡ್ಕೊಂಬಿಡಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಿಸ್ ಮಾಡಬೇಡಿ. ಟೇಕ್ ಕೇರ್, ಲವ್ ಯು. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.